ಕರಾವಳಿ ಭಾಗದಲ್ಲಿ ಸುಹಾಸ್ ಶೆಟ್ಟಿ ಎನ್ನುವಂಥ ಒಬ್ಬ ರೌಡಿ ಶೀಟರ್ ಕೊಲೆಯಾಗುತ್ತೆ. ಒಂದು ಕೊಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಸ್ತಬ್ಧ ಮಾಡುತ್ತೆ. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಿಶ್ಚಲ ಆಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಸೊ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಇವತ್ತು ಮಂಗಳೂರು ಭೇಟಿ ಮಾಡಿದ್ರು. ಅಲ್ಲಿನ ಕಮಿಷನರ್ ಜೊತೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದ್ರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 8 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಕೊಲೆ ಯಾಕಾಯಿತು, ಯಾವ ಉದ್ದೇಶ ಇತ್ತು ಆರೋಪಿಗಳಿಗೆ, ಇವೆಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಆದರೆ ಪ್ರಾಥಮಿಕವಾಗಿ 8 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು 8 ಆರೋಪಿಗಳ ಉದ್ದೇಶಗಳು ಕೂಡ ವಿಭಿನ್ನವಾಗಿದೆ. ಅದರಲ್ಲಿ 2 ಆರೋಪಿಗಳ ಉದ್ದೇಶದಲ್ಲಿ ಸಾಮೀಪ್ಯ ಇದ್ದರೆ ಉಳಿದಂತಹ ಆರೋಪಿಗಳ ಉದ್ದೇಶವೇ ಬೇರೆ ಇತ್ತು. ನಿನ್ನೆ ರಾಜಕೀಯ ವಿಷಯವಾಗಿ ಮಾರ್ಪಟ್ಟಂತಹ ಒಂದು ಕೊಲೆ ಪ್ರಕರಣ ಇದು. ಧರ್ಮದ ಆಧಾರದಲ್ಲಿ ಕೊಲ್ಲಲಾಗಿದೆ ಎನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಒಂದಷ್ಟು ರಾಜಕಾರಣಿಗಳು ಕೂಡ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಆದರೆ ಈ ಪ್ರಕರಣಕ್ಕೆ ಹೊಸತೊಂದು ತಿರುವಿನ ಹಾಗೆ ಇವತ್ತು ಈ ಕೊಲೆ ಪ್ರಕರಣದ 8 ಆರೋಪಿಗಳ ಪೈಕಿ ಕೊಲೆಯಾಗಲ್ಪಟ್ಟ ವ್ಯಕ್ತಿಯ ಸಮುದಾಯಕ್ಕೆ ಸೇರಿದವರು ಎನ್ನುವಂತಹ ಒಂದು ಮಹತ್ವದ ಸ್ಫೋಟಕ ಸುದ್ದಿ ಈ ಪ್ರಕರಣವನ್ನು ಬೇರೆ ಮಜಲಿಗೆ ಕೊಂಡೊಯ್ಯಿತು. ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಸದಾ ಕಾಲ ಮಲಗಿರುತ್ತಾ ಗುಪ್ತಚರ ಇಲಾಖೆಗೆ ಈ ತರಹದ ಒಂದು ಸೆನ್ಸಿಟಿವ್ ಜಿಲ್ಲೆಯಲ್ಲಿ ನಡೆಯುವಂತಹ ಕಮ್ಯುನಲ್ ಗಲಾಟೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತರಹದ ಮಾಹಿತಿಗಳು ಇರೋದಿಲ್ವಾ? ಕಾರಣ ಸುಹಾಸ್ ಶೆಟ್ಟಿ ಕೊಲೆಯಾಗುತ್ತೆ ಎನ್ನುವಂತಹದ್ದು ಸೋಷಿಯಲ್ ಮೀಡಿಯಾದಲ್ಲಿ 1 ತಿಂಗಳ ಹಿಂದೆಯೇ ಮಟಾಶ್ ಆಗ್ತಾನೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಸುಳಿವನ್ನು ಕೂಡ ಹಂತಕರು ಬಿಟ್ಟಿದ್ರು. ಆದರೆ ಇಂಟೆಲಿಜೆನ್ಸ್, ಅಲ್ಲಿನ ಪೊಲೀಸ್ ಇಲಾಖೆ, IT ಸೆಲ್ಗಳೇನು ಮಾಡ್ತಾ ಇದೆ, ಯಾರಿಗೂ ಕೂಡ ಮಾಹಿತಿ ಇರೋದಿಲ್ವಾ? ಇನ್ನು ನಮ್ಮ ಹೋಮ್ ಮಿನಿಸ್ಟರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 5 ದಿವಸದ ಹಿಂದೆ ಮಾಬ್ ಲಿಂಚಿಂಗ್ ಅಂದರೆ ಗುಂಪು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಅಶ್ರಫ್ ಎನ್ನುವಂಥ ಯುವಕನನ್ನು ಇದೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಯಿತು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟೆಚ್ಚರ ವಹಿಸೋದಾಗಲಿ ಪೊಲೀಸ್ ಬಂದೋಬಸ್ತ್ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭದ್ರತಾ ವೈಫಲ್ಯಗಳೇ ಎದ್ದು ಕಾಣ್ತಾ ಇದೆ. ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರ ಅಟ್ಟಹಾಸ, ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಕೊರತೆ ಅಥವಾ ಅಲ್ಲಿಯೂ ಕೂಡ ಭದ್ರತಾ ವೈಫಲ್ಯದಂತೆ ಈ ತರಹದ ಕೊಲೆಗಳಾಗ್ತಾ ಇದೆ ಎನ್ನುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರ ಮಾತು. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಒಂದು ಕೊಲೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡ್ತು. ಅಲ್ಲಿ ಮಧ್ಯಮ ವರ್ಗ, ಬಡವರ್ಗ, ವ್ಯಾಪಾರ ವಹಿವಾಟು ಕೋಟ್ಯಾಂತರ ರೂಪಾಯಿ ಬಂದರು ಆರ್ಬಾರ್ ಇರ್ತಕ್ಕಂತಹ ಏರಿಯಾ ಅದು. ಕೋಟ್ಯಾಂತರ ರೂಪಾಯಿ ನಷ್ಟ. ಮೀನು ವ್ಯಾಪಾರಸ್ಥರು ಬಂದ್ ಮಾಡಿದ್ರು, ಬಂದ್ ಮಾಡದೇ ಇದ್ರೂ ಕೂಡ ಬಲವಂತವಾಗಿ ಬಂದ್ ಮಾಡಿಸಲಾಯಿತು. ಸಾಕಷ್ಟು ಬಡ ಮತ್ತು ಮಧ್ಯಮ ವರ್ಗದ ವ್ಯಾಪಾರವೂ ಕೂಡ ಸ್ಥಗಿತ ಆಯಿತು. ಲಾರಿ ಬಸ್ಸಿಗೂ ಕೂಡ ಕಲ್ಲು ತೂರಾಟ ಆಯಿತು. ಇವೆಲ್ಲವೂ ಆಗಿದ್ದು ಕೇವಲ ಧರ್ಮದ ಆಧಾರದಲ್ಲಿ ಕೊಲೆಯಾಗಿದೆ ಎನ್ನುವಂಥ ಒಂದು ವದಂತಿಯ ಮೇಲೆ. ಅದಾದ ನಂತರ ಇವತ್ತು ಅಲ್ಲಿನ ಪೊಲೀಸ್ ಕಮಿಷನರ್ ಅಗರ್ವಾಲ್ ಕೊಟ್ಟಂತಹ ಮಹತ್ವದ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆದಂಥ 8 ಆರೋಪಿಗಳ ಪೈಕಿ 2 ಉದ್ದೇಶಗಳಲ್ಲಿ ಸಾಮೀಪ್ಯ ಇತ್ತು, ಉಳಿದ ಹಾಗೆ ಆರೋಪಿಗಳ ಉದ್ದೇಶಗಳು ಬೇರೆ ಬೇರೆಯಾಗಿತ್ತು. ಇದರರ್ಥ ಇಲ್ಲಿ ಪ್ರತೀಕಾರದ ದಾಳಿಗಿಂತಲೂ ಹೆಚ್ಚಾಗಿ ಪರಸ್ಪರ ಕಚ್ಚಾಟ ಅಥವಾ ವೈಯಕ್ತಿಕ ದ್ವೇಷವೇ ಈ ಒಂದು ಕೊಲೆಗೆ ಕಾರಣವಾಯಿತಾ ಎನ್ನುವಂತಹ ಅರ್ಥದಲ್ಲಿ ಇವತ್ತಿನ ಕಮಿಷನರ್ ಸುದ್ದಿಗೋಷ್ಠಿಯು ಕೂಡ, ಆ ಸುದ್ದಿಗೋಷ್ಠಿಯಲ್ಲಿ ಒಂದು ಮಹತ್ವದ ವಿಚಾರವೂ ಕೂಡ ಬಹಿರಂಗಗೊಂಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.